ಎಲ್ರಿಗೂ ನಮಸ್ಕಾರ. ಕಾಸ್ಟಿಂಗ್ ಹೇಗೆ ಮಾಡ್ತಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ನಾನು ನಿಮ್ಗೆ ಇವತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಕಾಸ್ಟಿಂಗ್ ಮಾಡೋ ಒಲೆ. ಇದರಲ್ಲಿ ಕಲ್ಲಿದ್ದಲು ಹಾಕಿ ಬೆಂಕಿ ಹಾಕ್ತಾರೆ. ಅದ್ರ ಮೇಲೆ ಮೂಸೆ ಇಟ್ಟು ಮೂಸೆ ಒಳಗೆ ಮೆಟಲ್ ಹಾಕಿದ್ದಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ಮೆಟಲ್ಲು. ಅದಕ್ಕೆ ಬ್ಲೋವರ್ನಲ್ಲಿ ಗಾಳಿ ಹಾಕ್ತಾ ಇದ್ದಾರಲ್ಲ, ಆ ಶಾಕ್ದಿಂದ ಅದು ಕರಗುತ್ತೆ. ಅದು ಕರಗಿದ ಮೇಲೆ ಎರ್ಕಕ್ಕೆ ಹಾಕ್ತಾರೆ. ಮುಂದೆ ತೋರಿಸ್ತೀನಿ. ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಆಗಲೇ ನಾನು ಹೇಳಿದ ಹಾಗೆ ಮೌಲ್ಡ್ನ ಈ ಹೊಂಡದೊಳಗೆ ಇಟ್ಟಿದ್ದಾರೆ. 2 ಹೋಲ್ ಇರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಇದೇ ಹೋಲು. ಇದಕ್ಕೆ ಕರಗಿಸಿದ ಮೆಟಲ್ ಹಾಕೋದು. ಹೋಲ್ ಬಿಟ್ಟು ಫುಲ್ಲು ಕವರೇಜ್ ಮಾಡಿದ್ದಾರೆ. ಮೆಟಲ್ ಕರಗ್ತಾ ಇದೆ. ಕರಗಿದಾಗ ಫ್ಲೇಮ್ ಬರುತ್ತೆ. ನೀರು ಕಾಯಿಸಿದಾಗ ಆವಿ ಬರುತ್ತಲ್ವ, ಅದೇ ಥರ ಮೆಟಲ್ ಕರಗಿಸಿದಾಗ ಈ ಥರ ಫ್ಲೇಮ್ ಬರುತ್ತೆ. ಬ್ಲೋವರ್ ಮಾತ್ರ ನಿಲ್ಲಿಸೋ ಹಾಗೆ ಇಲ್ಲ, ಒಂದೇ ಸ್ಪೀಡ್ನಲ್ಲಿ ಹಾಕ್ತಾ ಇರಬೇಕು. ಇವರು ಮೆಟಲ್ ಕರಗ್ತಾ ಅಂತ ನೋಡೋಕ್ಕೆ ಹೇಳ್ಬೇಕು ಅಂದರೆ ಆವಾಗ ಮಾವ ಬ್ಲೋವರ್ ಹಾಕ್ತಾರೆ. ಇವಾಗ ಮೆಟಲ್ ಕರಗಿದೆ. ಅದಕ್ಕೆ ನವಸಾಗರ ಅನ್ನೋ ಪುಡಿ ಹಾಕ್ತಾರೆ. ಯಾಕಂದರೆ ಮೆಟಲ್ನಲ್ಲಿರೋ ಇಂಪ್ಯೂರಿಟೀಸ್ ಮತ್ತು ಇಷ್ಟೊತ್ತು ಮೆಟಲ್ ಕಾಯಿಸ್ತಾ ಇದ್ದಾಗ ಬರೋ ಧೂಳು ಬೂದಿ ಎಲ್ಲ ತೆಗೆಯೋದಕ್ಕೆ ಪೌಡರ್ ಹಾಕ್ತಾರೆ. ಹಾಕಿದಾಗ ನೋಡಿ, ಫ್ಲೇಮ್ ಕಲರ್ ಚೇಂಜ್ ಆಯಿತು. ಆಮೇಲೆ ಅದು ಮೇಲೆ ಹಾಲಿನ ಕೆನೆ ಥರ ಫಾರ್ಮೇಷನ್ ಆಗುತ್ತೆ, ಅದನ್ನು ತೆಗಿತಾರೆ. ನೋಡಿ ಹೊಗೆ ಹೇಗೆ ಬರ್ತಾ ಇದೆ ಅಂತ. ಅದೆಲ್ಲ ಇಂಪ್ಯೂರಿಟೀಸ್ ಮೇಲ್ಗಡೆ ಸೆಟ್ಲ್ ಆಗ್ತಾ ಇರುತ್ತೆ. ಇಂಪ್ಯೂರಿಟೀಸ್ ಎಲ್ಲ ತೆಗಿಯೋದಕ್ಕೆ ಅಂತ ಅದರದ್ದೇ ಸಪ್ರೇಟ್ ಸೌಟ್ ಇರುತ್ತೆ. ಅಡುಗೆಗೆ ಬಳಸೋದಲ್ಲ, ಕಬ್ಬಿಣದ ಉದ್ದ ಸೌಟು, ಅದರಲ್ಲೇ ತೆಗಿಬೇಕು. ಇದೆ ನೋಡಿ ಆ ಸೌಟು. ಕಸ ಎಲ್ಲ ತೆಗಿತಾ ಇದ್ದಾರೆ ನೋಡಿ ಎಷ್ಟು ಇರುತ್ತೆ ಅಂತ. ನೋಡಿ, ಇದು ಕಾಸ್ಟಿಂಗಿಗೆ ಯೂಸ್ ಮಾಡೋ ಗ್ಲೌಸು. ಇದಿಲ್ಲ ಅಂದರೆ ಮೂಸೆ ಎತ್ತೋದು ತುಂಬಾ ಕಷ್ಟ. ಯಾಕಂದರೆ ತುಂಬಾ ಬಿಸಿ ಇರುತ್ತೆ, ಶಾಖ ಹೊಡಿತಾ ಇರುತ್ತೆ. ಹಾಗಾಗಿ ಗ್ಲೌಸ್ ಯೂಸ್ ಮಾಡಲೇಬೇಕು. ನಾರ್ಮಲ್ ಗ್ಲೌಸ್ ಎಲ್ಲ ಆಗಲ್ಲ. ಇದು ಮೂಸೆ ಎತ್ತೋಕೆ ಯೂಸ್ ಮಾಡೋ ಇಕ್ಳ. ಇವಾಗ ಮೌಲ್ಡ್ ಕರಗಿಸಿರೋ ಮೆಟಲ್ ಹಾಕ್ತಾ ಇದ್ದಾರೆ. ಯಾಕೆ ಮೌಲ್ಡ್ನ ಕವರ್ ಮಾಡಿರ್ತಾರೆ ಅಂದರೆ, ಕರಗಿರೋ ಮೆಟಲ್ ಹಾಕ್ತಾ ಏರ್ ಬ್ಲಾಕ್ ಆಗಿ ಮೌಲ್ಡ್ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಹೋಲ್ ಬಿಟ್ಟು ಫುಲ್ಲು ಕವರ್ ಮಾಡಿರ್ತಾರೆ. ಇದು ಉಳಿದಿದ್ದ ಮೆಟಲ್ಲು ಮೌಲ್ಡ್ಗೆ ಹಾಕಿದ್ದಾರೆ ನೋಡಿ. ಇದು ಒಂದು ಹೋಲು, ಇದು ಇನ್ನೊಂದು ಹೋಲು. ಒಂದು ಹೋಲಿಗೆ ಹಾಕಿದರೆ ಇನ್ನೊಂದು ಹೋಲಿಂದ ಆಚೆ ಬರಬೇಕು. ಅಷ್ಟು ಮೆಟಲ್ ಕರಗಿಸಿ ಹಾಕಬೇಕು. 3 to 4 hours ಬಿಟ್ಟು ಇದನ್ನು ಹೊಡಿತಾರೆ. ಒಳಗಡೆ ಮಾಡಿರೋ ವರ್ಕ್ ಇರುತ್ತೆ, ಮುಂದೆ ತೋರಿಸ್ತೀನಿ ನೋಡಿ. ಇವಾಗ ಮೌಲ್ಡು ಮೇಲ್ ತಣ್ಣಗಾಗಿದೆ, ಹೊಡಿತಾ ಇದ್ದಾರೆ.
ಇದೆಲ್ಲ ತಂತಿಗಳು ಮೌಲ್ಡ್ಗೆ ಮಣ್ಣು ಕೋಟಿಂಗ್ ಕೊಡ್ತಾ ಹಾಕಿರ್ತಾರೆ. ಯಾಕೆ ಅಂದರೆ ಮೌಲ್ಡ್ಗೆ 4 to 5 ಕೋಟಿಂಗ್ ಕೊಟ್ಟಿರ್ತಾರೆ. ಅದು ಒಡಿಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ತಂತಿ ಸುತ್ತಿರ್ತಾರೆ. ಇದೇ ನೋಡಿ ಎರ್ಕದ ವಿಗ್ರಹ. ಇದನ್ನು ಬರೀ ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಮೇಲೆ ಮೌಲ್ಡ್ ಸ್ವಲ್ಪ ತಣ್ಣಗಿರುತ್ತೆ, ಆದರೆ ಮೆಟಲ್ ಇನ್ನೂ ಬಿಸಿ ಇರುತ್ತೆ. 2 ಸೈಡ್ ಕಡ್ಡಿ ಥರ ಇದೆಯಲ್ಲ, ಅದಕ್ಕೆ ರನ್ನರ್ ಅಂತ ಕರೀತಾರೆ. ಏರ್ ಬ್ಲಾಕ್ ಆಗಬಾರ್ದು ಅಂತ ರನ್ನರ್ ಕೊಟ್ಟಿರ್ತಾರೆ. ಫಿನಿಶಿಂಗ್ ಮಾಡ್ತಾ ತೆಗಿತಾರೆ. ಇವಾಗ ವಾಶ್ ಮಾಡಿ ಫಿನಿಶಿಂಗ್ ಮಾಡ್ತಾರೆ. ಫೈನಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಇದನ್ನು ಫಿನಿಶಿಂಗ್ ಮಾಡಿ ವಾಶ್ ಮಾಡಿ ಬಫಿಂಗ್ ಹಿಡಿದು ರೆಡಿ ಆಗಿದೆ. ನೋಡೋಕೆ ತುಂಬ ಸಣ್ಣ ಅನಿಸುತ್ತೆ, ಬಟ್ ಸ್ಟಾರ್ಟಿಂಗಿಂದ ಅಂದರೆ ಜೇನ್ ಮೇಣದಲ್ಲಿ ಮಾಡಿ 4 to 5 ಲೇಯರ್ ಮಣ್ಣು ಕೋಟಿಂಗ್ ಕೊಟ್ಟು ಅದನ್ನು ಒಣಗಿಸಿ ಒಳಗಡೆ ಮೇಣ ತೆಗೆದು ಮೆಟಲ್ ಕರಗಿಸಿ ಹಾಕಿ ಫುಲ್ ಫಿನಿಶಿಂಗ್ ಮಾಡೋ ತನಕ ತಗೊಳ್ಳೋ ಟೈಮು 3 ರಿಂದ 4 ತಿಂಗಳು. ನೋಡಿದ್ರಲ್ಲ ಕಾಸ್ಟಿಂಗ್ ಮಾಡೋ ವಿಧಾನ ಹೇಗೆ ಅಂತ. ಇದು ಮಹಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಅಮ್ಮನವರ ಕೇರಳ ಶೈಲಿಯ ದರ್ಪಣ ಬಿಂಬ. ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಾನು ಮುಂದೆ ತೋರಿಸ್ತೀನಿ. ನಾನು ನಿಮ್ಮ ಅನುಶ್ರೀ ವಿನಾಯಕ್ ಸೋಮೇಜಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.